ಹಾಯ್ ಬ್ಯೂಟಿಫುಲ್ ಸೋಲ್ಸ್, ಬನ್ನಿ ಹಾಗಿದ್ರೆ ನೋಡೋಣ ಇವತ್ತಿನ ದಿನ ನಿಮ್ಮ ಒಂದು ಎನರ್ಜಿ ಏನೆಲ್ಲ ಬರ್ತಾ ಇದೆ ಅಂತ ಹೇಳಿ. ಸೊ ಯೂನಿವರ್ಸಿಗೆ ಕನೆಕ್ಟ್ ಆಗೋದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಆಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ ಅಂತ ಹೇಳ್ಬೋದು. ಸೊ ಪ್ಲೀಸ್ ಯೂನಿವರ್ಸ್, ಇವತ್ತಿನ ನಮ್ಮ ವೀಕ್ಷಕರಿಗೆ ಏನೆಲ್ಲ ಎನರ್ಜಿ ಬರ್ತಾ ಇದೆ ಗೈಡ್ ಮಾಡಿ. ಲಾಸ್ಟಲ್ಲಿ ಗೈಡೆನ್ಸ್ ಕೂಡ ತಗೊಳ್ಳೋಣ. ಓಕೆ, ಸೊ ಫಸ್ಟ್ ಕಾರ್ಡ್ ನಾನು ಶಫಲ್ ಮಾಡುವಾಗ ಇದೇ ಕಾರ್ಡ್ ಬಂದಿತ್ತು. ಶಫಲ್ ಮಾಡಿದಾದ್ಮೇಲೆನೂ ಇದೇ ರೀತಿ ಬರ್ತಾ ಇದೆ. ಸೊ 3 ಕಾರ್ಡ್ಸ್ ಅನ್ನ ಪಿಕ್ ಮಾಡ್ಕೊಂಡಿದೀವಿ. ನೋಡೋಣ ಹಾಗಿದ್ರೆ ಏನ್ ಬರ್ತಾ ಇದೆ ನಿಮ್ಮ ಒಂದು ಎನರ್ಜಿ ಅಂತ ಹೇಳಿ. ಓಕೆ, ನಾನು ನೋಡ್ತಾ ಇರುವಂತದ್ದು ಸ್ವಲ್ಪ ಯಾಕೋ ನೀವು ತುಂಬಾ ಮನಸ್ಸಿಂದ ಉದಾಸೀನರಾಗಿರುವಂತದ್ದು, ಡಿಪ್ರೆಷನ್, ಸ್ಯಾಡ್ನೆಸ್ ಫೀಲ್ ಆಗ್ತಾ ಇದೆ, ಒಬ್ಬಂಟಿ ಅಂತ ಫೀಲ್ ಆಗ್ತಾ ಇದೆ, ಯಾರ ಜೊತೆ ಮಾತಾಡಬಾರ್ದು ಅನ್ನುವಂಥ ಎನರ್ಜಿ ನಿಮ್ಮೊಳಗೆ ಬಂದಿದೆ, ನೆಗೆಟಿವಿಟಿ ತುಂಬಿಕೊಂಡಿದೆ ಅನ್ನುವಂಥದ್ದು. ಇಷ್ಟೇ ಅಲ್ಲ, ಸೊಲ್ಯೂಷನ್ಸ್ ಹುಡುಕ್ತಾ ಇದ್ದೀರಾ, ಆದರೆ ಅದನ್ನ ಪ್ರಾಪರ್ ವೇ ಅಲ್ಲಿ ಹುಡುಕ್ತಾ ಇಲ್ಲ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಯಾಕಂತಂದ್ರೆ ಸೊಲ್ಯೂಷನ್ ನೀವು ಹುಡುಕ್ತಾ ಇದ್ದೀರಾ, ಬಟ್ ಏನಾಗ್ತಾ ಇದೆ, ಕರೆಕ್ಟ್ ಪ್ಲೇಸಲ್ಲಿ ಥಿಂಕಿಂಗ್ ಪ್ಯಾಟರ್ನ್ ಕರೆಕ್ಟ್ ಆಗಿ ಇಟ್ಕೊಂಡು ನೀವು ಅದನ್ನ ಮಾಡ್ತಾ ಇಲ್ಲ. ಹಾಗಾಗಿ ನಿಮಗೆ ಅದು ಗೊತ್ತಾಗ್ತಾ ಇಲ್ಲ ಅನ್ನುವಂಥದ್ದು. ಇನ್ನು ನಿಮ್ಮ ಎಮೋಷನ್ಸ್ ನಾನು ನೋಡಿದಾಗ ಎಷ್ಟೇ ನಿಮಗೆ ಮಾನಸಿಕ ಒತ್ತಡ ಇದ್ರೂ ಕೂಡ ನೀವು ನಿಮ್ಮ ಕರಿಯರ್ ಲೈಫ್, ನಿಮ್ಮ ಒಂದು ಲವ್ ಲೈಫ್ ಇರ್ಬೋದು, ನಿಮ್ಮ ಫ್ಯಾಮಿಲಿ ಲೈಫ್ ಇರ್ಬೋದು, ನೀವು ಬ್ಯಾಲೆನ್ಸ್ಡ್ ಆಗಿದ್ದೀರಾ. ಒಳಗಡೆಯಿಂದ ನಿಮ್ಗೆ ತುಂಬಾ ನೋವು ದುಃಖ ಇದ್ರೂ ಕೂಡ ಬೇರೆದವ್ರಿಗೆ ಅದನ್ನ ತೋರಿಸ್ಕೊಡ್ತಾ ಇಲ್ಲ. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ. ಹೊರಗಡೆ ಕಣ್ಣಿಗೆ ಎಲ್ರಿಗೂ ಏನ್ ಕಾಣ್ತಾ ಇದೆ ಅಂತಂದ್ರೆ ನೀವು ವೆಲ್ ಟು ಡೂ ಇದ್ದೀರಾ, ಎಲ್ಲಾನು ತಡ್ಕೊಂಡು ಹೋಗುವಷ್ಟು ಕೆಪಾಸಿಟಿ ನಿಮ್ಮಲ್ಲಿದೆ. ಆ ಒಂದು ಸ್ಟ್ರಾಂಗ್ನೆಸ್ ಅನ್ನ ತೋರಿಸ್ತಾ ಇದ್ದೀರಾ ಎಲ್ರಿಗೂ ಕೂಡ. ಬಟ್ ಇನ್ಸೈಡ್ ಅಲ್ಲಿ ನಿಮ್ಗೆ ತುಂಬಾ ಮಾನಸಿಕವಾಗಿ ಒತ್ತಡ ಇದೆ. ಬಟ್ ಅದನ್ನ ಯಾರ ಮುಂದೆನೂ ತೋರಿಸ್ತಾ ಇಲ್ಲ. ತುಂಬಾ ಬ್ಯಾಲೆನ್ಸ್ಡ್ ಆಗಿ ನೀವು ವರ್ಕ್ ಮಾಡ್ತಾ ಇದ್ದೀರಾ. ನೋಡಿದವ್ರಿಗೆ ಅನ್ನಿಸ್ತಾ ಇದೆ ಯಾವುದೋ ಒಂದು ಬ್ಯಾಟಲ್ ಅನ್ನ ಗೆದ್ದು ಬಂದಿದ್ದೀರಾ, ಅಥವಾ ಯಾವುದೋ ಬ್ಯಾಟಲ್ಗೆ ಹೋಗ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ನೀವು ಪರ್ಫಾರ್ಮ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು. ಇಂಟ್ಯೂಷನ್ ಆಕ್ಟಿವೇಟ್ ಆಗಿದೆ ನಿಮ್ದು. ಇನ್ನು ಡಿಸಿಷನ್ಸ್ ಏನಾದ್ರೂ ತಗೊಳ್ಳೋ ಹಾಗಿದ್ರೆ ನೀವು ಕರೆಕ್ಟ್ ಆಗಿ ತಗೊಳ್ತೀರಾ, ಸ್ವಲ್ಪ ಹಾರ್ಡ್ ಆಗಿ ಡಿಸಿಷನ್ಸ್ ಅನ್ನ ತಗೊಳ್ತೀರಾ ಅಂತ ಹೇಳ್ಬಹುದು. ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತೀರಾ, ಯಾವುದೇ ರೀತಿ ಮುಚ್ಚುಮರೆ ಇರೋದಿಲ್ಲ. ಏನೇ ಇದ್ರೂ ಕೂಡ ಕ್ಲಿಯರ್ ಕಟ್ ಆಗಿ ನೀವು ಮಾತಾಡ್ತೀರಾ. ಸೊ ಒಂದು ಗೈಡೆನ್ಸ್ ಅನ್ನ ತಗೊಳ್ಳೋಣ. ಗೈಡೆನ್ಸ್ ಬರ್ತಾ ಇರೋದು ಸೇಮ್ ಬರ್ತಾ ಇದೆ ನಿಮ್ಗೆ, ಬ್ಯಾಲೆನ್ಸ್ಡ್ ಆಗಿರಿ. ಓಕೆ, ನಿಮ್ಮ ಹತ್ರ ನಾಲೆಜ್ ತುಂಬಾನೇ ಇದೆ, ಆ ನಾಲೆಜ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಳ್ಳಿ, ಬ್ಯಾಲೆನ್ಸ್ಡ್ ಆಗಿರಿ. ಕೆಲವೊಂದು ಸಾರಿ ಎಲ್ಲಾನು ನಾವು ಇನ್ನೊಬ್ರಿಗೆ ಬಿಟ್ಕೊಡೋದಕ್ಕೆ ಆಗೋದಿಲ್ಲ. ಆ ಒಂದು ಮೆಸೇಜ್ ನಿಮ್ಗೆ ಬರ್ತಾ ಇದೆ. ಅಂದ್ರೆ ಯಾರಾದ್ರೂ ನಿಮ್ಗೆ ಕೇಳಿದ್ರೆ ಮಾತ್ರ ನೀವು ಅವ್ರಿಗೆ ನಿಮ್ಮ ಸಜೆಷನ್ ಅನ್ನ ಕೊಡಿ. ಇಲ್ಲ ಅಂತಂದ್ರೆ ನಿಮ್ಮಲ್ಲಿ ಇರುವಂತ ಸೀಕ್ರೆಟ್ಸ್ ಅನ್ನ ಇನ್ನೊಬ್ರಿಗೆ ಬಿಟ್ಕೊಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಸ್ಟ್ರಾಟಜಿ, ನೀವು ಯಾವ ರೀತಿಯನ್ನ ಬಿಸ್ನೆಸ್ ಮಾಡ್ತೀರಾ, ಬಿಸ್ನೆಸ್ ಅಲ್ಲಿ ಯೂಸ್ ಮಾಡುವಂತ ಸ್ಟ್ರಾಟಜಿ ಇರ್ಬೋದು, ಅದನ್ನ ಯಾರಿಗೂ ಕೂಡ ಬಿಟ್ಕೊಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಬಂದು ನಿಮ್ಮ ಹತ್ರ ಕೇಳ್ತಾರ, ನೀಡ್ ಇದೆಯಾ, ಅದನ್ನ ನೀವು ಅವ್ರಿಗೆ ಜಸ್ಟ್ ಹೇಳಿ, ಯಾರಾದ್ರೂ ಬಂದು ಕೇಳಿದ್ರೆ. ಬಟ್ ನೀವಾಗ್ಲೇ ನೀವು ಯಾವುದೇ ಕಾರಣಕ್ಕೂ ಆ ಸ್ಟ್ರಾಟಜಿಯನ್ನ ಬಿಟ್ಕೊಡ್ಲಿಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಯೂನಿವರ್ಸ್ ನಿಮ್ಗೆ ಮೆಸೇಜ್ ಕೊಡ್ತಾ ಇದೆ. ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.